ನಾವು ಟೈಮ್ ಪಾಸ್ಗೆ ಅಂತ ಒಂದು ತಿನ್ನುವಂಥ ಒಂದು ಸ್ವೀಟ್, ಎಲ್ಲರಿಗೂ ಪ್ರಿಯವಾಗಿರುತ್ತೋ ಸ್ವೀಟ್. ನಾವು ಚಿಕ್ಕ ವಯಸ್ಸಲ್ಲಿ ಒಂದಲ್ಲ ಒಂದು ಟೈಮ್ ತಿಂದೇ ಇರ್ತೀವಿ. ಈ ಸ್ವೀಟ್ ಎಷ್ಟು ಚೆನ್ನಾಗಿರುತ್ತೋ ಅಷ್ಟೇ ಮಜವಾಗೂ ಇರುತ್ತೆ. ಆದರೆ ನಮಗೆ ಗೊತ್ತಿಲ್ಲ ಇದರೊಳಗೆ ಏನಿದೆ, ನನಗೂ ಗೊತ್ತಿರಲಿಲ್ಲ. ನನಗೆ ಸಖತ್ ಇಷ್ಟ ಈ ಒಂದು ಸ್ವೀಟ್. ಆಲ್ರೆಡಿ ಏನು ಅಂತ ನಿಮಗೆ ತಮ್ಲೈನ್ ನೋಡಿದ್ರೆ ಗೊತ್ತಾಗಿರ್ತದೆ, ಹೆಡ್ಲೈನಲ್ಲಿ ಕೂಡ ನಾನು ಹಾಕಿರ್ತೀನಿ. ಇವತ್ತು ಇದರಲ್ಲಿ ಏನಿದೆ ಅಂತ ನನಗೆ ಗೊತ್ತಾಗಿದೆ. ಎಷ್ಟೋ ದಿವಸ ಆದಮೇಲೆ ಆಶ್ಚರ್ಯ ಆಯಿತು. ಬಟ್ ಅನ್ಫಾರ್ಚುನೇಟ್ಲಿ ನಾನು ಈಗಲೂ ಕೂಡ ತಿಂತೀನಿ. ನನ್ನ ಇಷ್ಟವಾಗಿರುವಂಥ ಜಂಕ್ ಫುಡ್ನಲ್ಲಿ ಇದು ಒಂದು. ಯಾಕೆ ಜಂಕ್ ಫುಡ್ ಅಂತ ಹೇಳ್ತೀನಿ ಅಂದರೆ, ಇದರಲ್ಲಿ ಕೇವಲ 60% ಮಾತ್ರನೇ ಪೀನಟ್ ಇರೋದು, ಇನ್ನು 40% ಬೇರೆ ಬೇರೆ ಕಂಟೆಂಟ್ ಇದೆ. ಅದೇನು ಅಂದರೆ ನಾನು ಹೋಗ್ತಾ ಹೇಳ್ತೀನಿ. ಅಷ್ಟು ಇಷ್ಟವಾಗಿ ತಿಂತಿದ್ದೆ. ಬಹುಶಃ ನನಗೆ ಗೊತ್ತಿರೋ ಹಾಗೆ ಮಿನಿಮಮ್ ಅಂದರೆ ಒಂದು 1/4 kg ತಿಂತಿದ್ದೆ. ಬಟ್ ಇವಾಗಲೂ ನಾನು ತಿಂತೀನಿ, ಬಟ್ ನಾನು ಲಿಮಿಟಾಗಿ ತಿಂತೀನಿ. ಇವತ್ತು ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ತುಂಬ ಜನ ತಿಂತಾ ಇರ್ತೀರ ಚಿಕ್ಕಿ ಅಂತ. ಬಟ್ ಚಿಕ್ಕಿ ಅಂತ ಯಾಕೆ ಹೆಸರು ಬಂದು ನನಗೂ ಗೊತ್ತಿಲ್ಲ. ಯಾರಿಗಾನ ಗೊತ್ತಿದ್ರೆ ಕಮೆಂಟ್ ಮಾಡಿ. ಸೊ ನಮ್ಮ ಮುಂದೆ ಇರುವಂಥದ್ದು ಒಂದೊಳ್ಳೆ ಬ್ರ್ಯಾಂಡೆಡ್ ಚಿಕ್ಕಿ ಪೀನಟ್ ಗಡ್ ಲೆಸ್ ಸ್ವೀಟ್ ಅಂತ ಬೇರೆ ಕೊಟ್ಟಿದ್ದಾರೆ. ಇದರಲ್ಲಿ 8 grams ಆಫ್ ಸರ್ವಿಂಗ್, ಅಂದರೆ ಒಂದು ಚಿಕ್ಕ ಚೂರ್ಣದಲ್ಲಿ, ಅಂದರೆ ಚಿಕ್ಕದು 2 ಪೀಸ್ ಬರುತ್ತಲ್ವ, ಅದರಲ್ಲಿ 8 ಗ್ರಾಮ್ನಷ್ಟು ಪ್ರೋಟೀನ್ ಇರುತ್ತೆ ಅಂತ ಹೇಳಿ ಇದನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಗ್ಲುಟೆನ್ ಫ್ರೀ ಅಂತ ಕೊಟ್ಟಿದ್ದಾರೆ. ಇದೊಂದು ಒಳ್ಳೆಯ ಅಂಶ. ಈ ಗೋಧಿನಲ್ಲೆಲ್ಲ ಇರುತ್ತಲ್ವ ಗ್ಲುಟೆನ್, ಅದು ಇದರಲ್ಲಿ ಇರೋದಿಲ್ಲ. ಅಂಟಿನ ಅಂಶ ಇದರಲ್ಲಿ ಇರೋದಿಲ್ಲ ಅಂತ. ನೋ ಫ್ಲೇವರ್ ಆ್ಯಂಡ್ ಆರ್ಟಿಫಿಷಿಯಲ್ ಪ್ರಿಸರ್ವೇಟಿವ್ಸ್ ಅಂತ ಹಾಕಿದ್ದಾರೆ. ಒಳ್ಳೆಯ ವಿಷಯ. ಮತ್ತು ಇದು ವೆಜ್ ಎಕ್ಸ್ಟ್ರಾಕ್ಟ್ ಅಂತ ಇದರಲ್ಲಿ ಕೊಟ್ಟಿದ್ದಾರೆ. ನೋಡೋಣ ಮುಂದೆ ಹೋಗ್ತಾ ಬರೋಣ. ಇದಿಷ್ಟು ಹೆಡ್ಲೈನ್ ಆಯಿತು ಅಂತ ಹೇಳಿದ್ರೆ, ಸೊ ಇದು ಮ್ಯಾನುಫ್ಯಾಕ್ಚರಿಂಗ್ ಬಂದು ಗುಜರಾತಲ್ಲಿ ಆಗಿರುವಂಥದ್ದು. ಬ್ರ್ಯಾಂಡ್ ಓನರ್ ಬಂದು ಎಲ್ಲಾಗಿರುವಂಥದ್ದು. ಮ್ಯಾನುಫ್ಯಾಕ್ಚರಿಂಗ್ ಕೂಡ ಅಲ್ಲೇ ಇರುವಂಥದ್ದು. ಏನು ಬೇರೆ ಏನೋ ಆಪ್ಷನ್ಸ್ ಇಲ್ಲ ಇದರಲ್ಲಿ. ಆ್ಯಂಡ್ ನೆಕ್ಸ್ಟ್ ಬಂದು 2025 ನವೆಂಬರ್ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗಿರೋದು ಮೇನಲ್ಲಿ. ಅಂದರೆ ಇದರದ್ದು ಹೆಚ್ಚು ಕಡಿಮೆ 2+5 7 6ರಿಂದ 7 ತಿಂಗಳು ಇದರದ್ದು ಅವಧಿ ಇರುತ್ತೆ. ಇದು ಮ್ಯಾನುಫ್ಯಾಕ್ಚರಿಂಗ್ ಆಗಿ 6ರಿಂದ 7 ತಿಂಗಳಿಗೆ ತಿನ್ನಬೇಕು ಅಂತ ಹೇಳಿ ಇದರಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟು ಇದರಲ್ಲಿ ಹಾಕಿರುವಂತಹ ಮೇಜರ್ ಇಂಗ್ರೀಡಿಯೆಂಟ್ಸು, ಸೊ ನ್ಯೂಟ್ರಿಷನ್ ವ್ಯಾಲ್ಯೂ ಆಮೇಲೆ ಹೇಳ್ತೀನಿ. ಸೊ ಇಂಗ್ರೀಡಿಯೆಂಟ್ಸ್ ಬಂದು ಏನೇನಿದೆ ಅಂತ ಹೇಳಿದ್ರೆ, ಸೊ ಪೀನಟ್ 60% ಅಷ್ಟು ಇದೆ, ಜಾಗಿರಿ ಅಂದರೆ ಬೆಲ್ಲ 32% ಇದೆ, ಶುಗರ್ 5% ಇದೆ, ಲಿಕ್ವಿಡ್ ಗ್ಲೂಕೋಸ್ ಅಂದರೆ ನಾವೇನು ಶುಗರ್ ಸಿರಪ್ ಇವೆಲ್ಲ ಏನು ಹೇಳ್ತೀವಲ್ವ, ಶುಗರಿಂದ ಎಕ್ಸ್ಟ್ರಾಕ್ಟ್ ಮಾಡಿ ನೀರೆಲ್ಲ ಹಾಕಿ ಕುದಿಸಿ ಏನೋ ಮಾಡ್ತೀವಲ್ಲ, ಅದರಿಂದ ಬರುವಂಥದ್ದು ಇದರಲ್ಲಿ 3% ಇರುತ್ತೆ ಅಂತ ಅರ್ಥ. ಅಂದರೆ ಇದರಲ್ಲಿ 40% ಅಷ್ಟು ಶುಗರ್ ಇದೆ, 60% ಅಷ್ಟು ಕಡಲೆ ಇದೆ ಅಂತ ಹೇಳಿ ಇದ್ರದ್ದು ಅರ್ಥ. ಓಕೆ, ಈಗ ಅರ್ಥ ಆಯಿತು ಅಂತ ಯಾಕೆ ಇದನ್ನ ಜಂಕ್ ಫುಡ್ ಕ್ಯಾಟಗರಿಗೆ ಹಾಕಿದ್ದೀನಿ ಅಂತ ನಿಮ್ಗೆ ಅರ್ಥ ಆಯಿತು ಅಂತ ಅನಿಸುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಅಲರ್ಜಿಕ್ ಇನ್ಫಾರ್ಮೇಷನ್ ಕೂಡ ಕೊಟ್ಟಿದ್ದಾರೆ. ಕೆಲವರಿಗೆ ಪೀನಟ್ ಕೂಡ ಆಗೋದಿಲ್ಲ, ಕಡಲೆ ಬೀಜ ತಿಂದರೆ ಕೂಡ ಬ್ಲೋಟಿಂಗ್ ಆಗುವಂಥದ್ದು, ಗ್ಯಾಸ್ ಫಾರ್ಮ್ ಆಗುವಂಥ ಅಂಥವ್ರು ಇದರಿಂದ ದೂರ ಇರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಇದು ಒಳ್ಳೆಯ ವಿಷಯ. ಆ್ಯಂಡ್ ನೆಕ್ಸ್ಟ್ ಇದರಲ್ಲಿ OMR ಎಲ್ಲ ಪ್ರತಿಯೊಂದು ಕೂಡ ಇದೆ. ಸನ್ಲೈಟಲ್ಲಿ ಇಡೋಕ್ಕೆ ಹೋಗ್ಬೇಡಿ, ಸ್ಟೋರ್ ಇನ್ ಕೂಲನ್ ಇರೋ ಪ್ಲೇಸೆಲ್ಲ ಇಡಿ ಅಂತ ಕೊಟ್ಟಿದ್ದಾರೆ. ಓಕೆ, ಇದು ನಮಗೇನು ನೆಕ್ಸ್ಟ್ ಮೇನ್ ಇನ್ಫಾರ್ಮೇಷನ್ ಸೆಷನ್ಗೆ ಬಂದುಬಿಟ್ರೆ, ಇದರಲ್ಲಿ 100 ಗ್ರಾಮ್ನಷ್ಟು ಅಂದರೆ ಒಂದು 4 ಪೀಸ, ಒಂದು 3-4 ಪೀಸ್ ಅಂತಲೇ ಅಂದ್ಕೊಳ್ಳೋಣ. 3-4 ಪೀಸ್ನಲ್ಲಿ 540 ಕ್ಯಾಲೋರೀಸ್ ಇರುತ್ತೆ. ಈ ಕಡೆ ಬಂದ್ಬಿಡ್ಕಂದ ಯಪ್ಪ, ನಮ್ಮದು ಒಂದು ಶೇಕೆ 250 ಕ್ಯಾಲೋರಿ ಒಳಗಡೆ, ಇದು 2 ಊಟಕ್ಕಿಂತ ಜಾಸ್ತಿ ಇದೆ. ಇಟ್ಸ್ ಓಕೆ, ನೋಡೋಣ. ಇಷ್ಟು ತಿಂದ್ರೂ ಕೂಡ ನಮ್ಗೆ ಸಿಗೋವಂಥದ್ದು 20 ಗ್ರಾಮಷ್ಟು ಪ್ಲ್ಯಾಂಟ್ ಬೇಸ್ಡ್ ಪ್ರೋಟೀನ್, ಅಂದರೆ ಕಡಲೆ ಬೀಜದಲ್ಲಿರುವಂತಹ ಪ್ರೋಟೀನ್ ಸಿಗುತ್ತೆ. ನೆಕ್ಸ್ಟ್ ಸ್ಯಾಚುರೇಟೆಡ್ ಫ್ಯಾಟ್ 6 ಗ್ರಾಮ್ಸ್. ಓಕೆ, ಟ್ರಾನ್ಸ್ ಫ್ಯಾಟ್ 0, ಕೊಲೆಸ್ಟ್ರಾಲ್ 0, ಗುಡ್. ತುಂಬ ಜನ ಕೊಲೆಸ್ಟ್ರಾಲ್ ಇರುತ್ತೆ ಕಡಲೆಗಳಲ್ಲಿ ಅಥವಾ ಬೇಳೆಕಾಳುಗಳಲ್ಲಿ ಅಥವಾ ಸೋಯಾ ಹಿಂಗೆಲ್ಲ ಹೇಳ್ತಾರೆ. ನೆನ್ಪಿಟ್ಕೊಳ್ಳಿ, ಸಸ್ಯಜನ್ಯದಿಂದ ನಿಮಗೆ ಸಿಗುವಂತಹ ಯಾವುದೇ ಒಂದು ಪ್ರಾಡಕ್ಟ್ ಆಗಿರಲಿ, ಅದು ಪ್ರೋಟೀನ್ ಆಗಿರಲಿ, ಕ್ಯಾಲ್ಶಿಯಮ್ ಆಗಿರಲಿ, ವಿಟಮಿನ್ಸ್ ಆಗಿರಲಿ, ಕಾರ್ಬ್ಸ್ ಆಗಿರಲಿ, ಏನೇ ಆಗಿರಲಿ, ಅದರಲ್ಲಿ ಕೊಲೆಸ್ಟ್ರಾಲ್ ಇರೋದಿಲ್ಲ. ಫ್ಯಾಟ್ ಇರುತ್ತೆ, ಬಟ್ ಕೊಲೆಸ್ಟ್ರಾಲ್ ಇರೋದಿಲ್ಲ. ಅದರಲ್ಲಿರುವಂಥದ್ದು ಒಮೆಗಾ 3 ಗುಡ್ ಫ್ಯಾಟಿ ಆಸಿಡ್ಸ್ ಇರುತ್ತೆ, ಬಟ್ ಬ್ಯಾಡ್ ಫ್ಯಾಟಿ ಆಸಿಡ್ಸ್ ಕೂಡ ಇರುತ್ತೆ, ಬಟ್ ಕೊಲೆಸ್ಟ್ರಾಲ್ ಇರೋದಿಲ್ಲ. ನೆನ್ಪಿಟ್ಕೊಳ್ಳಿ, ಕೊಲೆಸ್ಟ್ರಾಲ್ ನಿಮಗೆ ಬರೋದು ಸಿಂಪಲ್ಲಾಗಿ ಅರ್ಥ ಮಾಡ್ಕೊಳ್ಳಿ, ಪ್ರಾಣಿಜನ್ಯದಿಂದ ಮಾತ್ರ ಬರೋದು. ಮೊಟ್ಟೆ, ಚಿಕನ್ನು, ನೆಕ್ಸ್ಟು ಸೀ ಫುಡ್ಸು, ಮಟನ್ನು, ರೆಡ್ ಮೀಟು, ಯೆಲ್ಲೋ ಮೀಟು, ವೈಟ್ ಮೀಟು, ಇದರಲ್ಲೆಲ್ಲ ನಿಮಗೆ ಕೊಲೆಸ್ಟ್ರಾಲ್ ಇದ್ದೇ ಇರುತ್ತೆ ಅಷ್ಟೇ. ತುಂಬ ಜನ ಕನ್ಫ್ಯೂಷನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಅದಕ್ಕೋಸ್ಕರ ಈ ಕ್ಲಾರಿಟಿ. ನೆಕ್ಸ್ಟ್ ಬಂದು ಕಾರ್ಬೋಹೈಡ್ರೇಟ್ 46 ಗ್ರಾಮ್ಸ್ ಅಷ್ಟಿದೆ. ಇದು ಯೋಚನೆ ಮಾಡಬೇಕಾಗಿರುವಂಥ ವಿಷಯ. ನೆಕ್ಸ್ಟ್ ಟೋಟಲ್ ಶುಗರ್ 31 ಗ್ರಾಮ್. ಆ್ಯಡೆಡ್ ಶುಗರ್ ಕೂಡ ಇದೆ 18 ಗ್ರಾಮ್. ಎರಡು ಎಷ್ಟಾಯಿತು ಸೇರಿಸಿ? 30, 18, 48, 49 ಗ್ರಾಮ್ನಷ್ಟು ಇದರಲ್ಲಿ ಶುಗರ್ ಇರುತ್ತೆ. ನೆನ್ಪಿಟ್ಕೊಳ್ಳಿ, MCG ಅಲ್ಲ ಗ್ರಾಮ್. ಹೆಚ್ಚು ಕಡಿಮೆ 50 ಗ್ರಾಮ್ ಅಷ್ಟು ಇದರಲ್ಲಿ ಶುಗರ್ ಇರುತ್ತೆ.
ಇದು ಆ್ಯಕ್ಚುಲಿ ಪಾಯಿಂಟ್. ನೆಕ್ಸ್ಟ್ ಸೋಡಿಯಂ 30 ಮಿಲಿಗ್ರಾಮ್ ಇದೆ. ಇಟ್ಸ್ ಓಕೆ, ಮ್ಯಾನೇಜಬಲ್. ಬಟ್ ಇದರಲ್ಲಿರೋವಂಥದ್ದು ಮೇಜರ್ ಹೈ ಕ್ಯಾಲರಿ ಮತ್ತು ಹೈ ಶುಗರ್, ಇವೆರಡು ತುಂಬ ಇಂಪಾರ್ಟೆಂಟ್. ಪ್ರೋಟೀನ್ ಇದೆ, ಇಲ್ಲ ಅಂತಲ್ಲ, ಬಟ್ 540 ಕ್ಯಾಲೋರಿಲಿ ಬೇರೆ ಬೇರೆ ರೀತಿಯ ಆ್ಯಡ್ ಮಾಡಿದ್ರು ಕೂಡ ಒಳ್ಳೆ ಪ್ರೋಟೀನ್ ಸೋರ್ಸ್ ಆಫ್ ಸಿಗುತ್ತೆ. ಬಟ್ ಇದು ಹ್ಯೂಜ್ ಅಮೌಂಟ್ ಆಫ್ ಕ್ಯಾಲೋರಿ ಪ್ಲಸ್ ಶುಗರ್. ಇಟ್ಸ್ ವೆರಿ ಡೇಂಜರಸ್ ಫಾರ್ ಹೆಲ್ತ್. ಮತ್ತು ಇದನ್ನ ವೆಯ್ಟ್ ಲಾಸ್ ಮಾಡೋರು ಮುಟ್ಟದೇ ಇರೋದು ಒಳ್ಳೆಯದು. ಯಾಕಂದರೆ ನನ್ನ ಸ್ಟೂಡೆಂಟ್ ಒಬ್ರು ಹಿಂಗೆ ಡೈಲಿ ತೊಗೊಳ್ತಾ ಇದ್ರಿಂದ ಯಾವಾಗೂ ಇಷ್ಟಪಟ್ಟು ತಿಂತಾಯಿದ್ರು. ಏನಿಲ್ಲ ಸರ್, ಎರಡೆರಡು ಪೀಸ್ ತಿನ್ನೋರು. ಆಮೇಲೆ ನನಗೆ ಎಷ್ಟೋ ದಿವಸ ಆಮೇಲೆ ಕ್ಯಾಲೋರಿ ಚೆಕ್ ಮಾಡಿದಾಗ ಗೊತ್ತಾಗಿತ್ತು. ಅವಾಗ ನನಗೆ ಅನಿಸಿದ್ರು ನಾನು ಮೊದಲು ತಿಂತಾ ಜಾಸ್ತಿ. ಆಮೇಲೆ ನನಗೆ ಅರ್ಥ ಆಯಿತು ಇದನ್ನ ಅವಾಗ ಕಮ್ಮಿ ಮಾಡಬೇಕು ಅಂತೇಳಿ. ಇವಾಗ ನಾನು 1 ಪೀಸ್ ಅಷ್ಟೇ ನಾನು ತಿನ್ನೋದು. ಸೊ ಇದನ್ನ ಯಾರು ತಿನ್ನಬೇಕು ಅಂದರೆ ಯಾರು ಬೇಕಾದ್ರೂ ತಿನ್ಬೋದು. ಒಳ್ಳೆ ಐಟಮ್. ನಮಗೆ ನಿಜವಾಗ್ಲೂ ಡೈರಿ ಮಿಲ್ಕು, ಅವು ಇವು ಚಾಕ್ಲೇಟ್ಸ್ಗಳು, ಕುಕೀಸ್ಗಳು, ಪೇಸ್ಟ್ರೀಸ್ಗಳು, ಬೇರೆ ಬೇರೆ ಬರ್ಫಿಗಳು ಇವೆಲ್ಲ ತಿನ್ನೋದಕ್ಕಿಂತ ಹೆಚ್ಚಾಗಿ ಮಕ್ಕಳಿಗೆ ನೀವು ಇದನ್ನು ಕೊಡೋದು ನಿಜವಾಗ್ಲೂ ಒಂದು ಒಳ್ಳೆ ಬೆಸ್ಟ್ ಆಪ್ಷನ್. ಬಟ್ ಬ್ರ್ಯಾಂಡೆಡಾಗಿ ಕೊಡಿ, ಕ್ವಾಲಿಟಿ ಇರುವಂಥದ್ದನ್ನ ಕೊಡಿ ಅಷ್ಟೇ. ಇದರಲ್ಲಿ ಇವಾಗ ಹೇಳಿದ್ನಲ್ಲ, ಈ ಥರ ಇನ್ಫಾರ್ಮೇಷನ್ ಎಲ್ಲ ಇರುವಂಥ ಫುಡ್ನ ನೀವು ಕೊಡ್ಬೋದು. ಒಳ್ಳೆಯದು. ನೀವು ಬೇರೆ ಚಾಕ್ಲೇಟ್ಸು ಇವು ಕಂಪೇರ್ ಮಾಡಿದ್ರೆ ಇದು ಒಳ್ಳೇದಷ್ಟೇ. ನೀವು ಇದನ್ನೇ ಒಳ್ಳೇದು ನಾನು ಹೇಳಿಲ್ಲ, ಬಟ್ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಬೆಸ್ಟ್ ಆಪ್ಷನ್. ಯಾಕಂದರೆ ಇದರಲ್ಲಿ ಹೈ ಕ್ಯಾಲೋರೀಸ್ ಇದೆ. ಮಕ್ಕಳಿಗೆ ಕ್ಯಾಲೋರಿ ಬೇಕೇ ಬೇಕು. ಆ್ಯಂಡ್ ಶುಗರ್ ಕೂಡ ಇದೆ. ಅಫ್ಕೋರ್ಸ್ ಇದರಲ್ಲಿ ಸ್ವಲ್ಪ ಹೈ ಶುಗರ್, ಬಟ್ ಮಕ್ಕಳಿರೋವಂಥ ಆ್ಯಕ್ಟಿವಿಟೀಸ್ಗೆ ಇಟ್ಸ್ ಓಕೆ, ನೋ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು. ಸೋಡಿಯಂ ಓಕೆ, ನೋ ಪ್ರಾಬ್ಲಮ್. ಬಟ್ ಇದರಲ್ಲಿರುವಂಥ ಫ್ಯಾಟಿ ಆ್ಯಸಿಡ್ಸ್ ಕೂಡ ತುಂಬ ಒಳ್ಳೆಯದೇ. ಸೊ ಇದಿಷ್ಟು ನಮಗೆ ಬಡವರ ಬಾದಾಮಿ ಕಡಲೆ 60% ಇರುವಂತಹ ಚಿಕ್ಕಿ, ಇನ್ನು 40% ಶುಗರ್ ಇರುವಂಥ ಒಂದು ಐಟಮ್ ಬಗ್ಗೆ ಇವತ್ತು ತಿಳ್ಕೊಂಡಿದ್ದಾಯಿತು. ಆ್ಯಂಡ್ ಇದನ್ನು ಯಾರು ತೊಗೋಬಾರ್ದು ಅಂದರೆ ನನ್ನ ಪ್ರಕಾರ ಯಾರು ಬೇಕಾದ್ರೂ ತೊಗೋಬೋದು. ಒಳ್ಳೆ ಐಟಮ್, ಒಳ್ಳೆ ಜಂಕ್ ಫುಡ್ಗಳಲ್ಲಿ ನಾನು ತುಂಬ ಇಷ್ಟವಾಗಿರೋ ಜಂಕ್ ಫುಡ್ ಅಂದರೆ ಇದೊಂದೇ, ಬೇರೆ ಏನೂ ಇಲ್ಲ. ಯಾಕಂದರೆ ಒಂದು ಲೆವೆಲಲ್ಲಿ ಒಂದು 50%ಗಿಂತ ಜಾಸ್ತಿ ಒಳ್ಳೆ ಐಟಮ್ ಅಂತ ಏನಾದರೂ ಒಂದು ಜಂಕ್ ಫುಡ್ನಲ್ಲಿ ಇದೆ ಅಂತ ಹೇಳಿದ್ರೆ ಅದು ಪೀನಟ್ಟಿಂದ ಮಾಡಿರುವಂತಹ ಪದಾರ್ಥಗಳು, ಅದರಲ್ಲಿ ಸ್ಪೆಷಲಿ ಚಿಕ್ಕಿ. ಇದರಲ್ಲಿ ಏನು ಡಿಸ್ಅಡ್ವಾಂಟೇಜ್ ಅಂತ ಹೇಳಿದ್ರೆ ಶುಗರ್ ಸಿರಪ್ ಮತ್ತು ಬೆಲ್ಲನ ಮಗ ಉಯ್ದಿರ್ತಾರೆ. ಇದು ಬ್ರ್ಯಾಂಡೆಡ್ನಲ್ಲಿ ಇಷ್ಟು ಸಿಕ್ಕಿರುವಂಥದ್ದು. ಇನ್ನು ನೀವೇನೋ ಲೋಕಲಾಗಿ ತೊಗೊಳ್ತೀನಿ ಅಂತ ಹೇಳಿದ್ರೆ ಅದರಲ್ಲಿ 60% ಅಲ್ಲ, ನಿಮಗೆ 20% ಕೂಡ ಕಡಲೆ ಸಿಗೋಲ್ಲ. ಬರೀ ಬೆಲ್ಲ ಉಯ್ದು, ಶುಗರ್ ಉಯ್ದು ದರಿದ್ರವಾಗಿ ಮಾಡಿರ್ತಾರೆ. ಸೊ ನೋಡಿಕೊಂಡು ಕೊಡಿ. ಇದಿಷ್ಟೇ ಇದಕ್ಕೆ ಸಂಬಂಧಪಟ್ಟಂಗೆ. ಬಟ್ ಒಂದೊಳ್ಳೆ ಐಟಮ್, ಅದರ ಬಗ್ಗೆ ಏನೂ ಇಲ್ಲ. ಅದಕ್ಕೋಸ್ಕರ ನಾನು ಪರ್ಸ್ನಲ್ ಕನ್ಸ್ಯೂಮ್ ಮಾಡ್ತೀನಿ. ಹಾಗಾಗಿ ನಾನು ನಿಮಗೆ ಕನ್ಸ್ಯೂಮ್ ಮಾಡೋದಕ್ಕೆ ಹೇಳ್ತೀನಿ. ಬಟ್ ಇವೆಲ್ಲ ಈ ನ್ಯೂಟ್ರಿಷನ್ ಇನ್ಫಾರ್ಮೇಷನ್ ಪ್ಲಸ್ ಎಕ್ಸ್ಪೈರಿ ಡೇಟ್ ಇವೆಲ್ಲ ಚೆಕ್ ಮಾಡಿ ಒಳ್ಳೆ ಬ್ರ್ಯಾಂಡೆಡ್ ಆಗಿದ್ದರೆ ಮಾತ್ರ ಇದನ್ನು ನೀವು ತೊಗೊಳ್ಳಿ, ನಿಮ್ಮ ಮಕ್ಕಳಿಗೂ ಕೊಡಿ. ಕಂಪೇರ್ ಟು ನಿಮ್ಮ ಬೇಕ್ರಿ ಕಾಂಡಿಮೆಂಟ್ಸ್ ಅಥವಾ ಏನು ಚಾಕ್ಲೇಟ್ಸ್ ಇವೆಲ್ಲ ಕಂಪೇರ್ ಮಾಡಿದ್ರೆ ಇದು ಎಷ್ಟೋ ಮಟ್ಟಿಗೆ ಬೆಟರ್ ಅಂತಲೇ ಹೇಳ್ಬಹುದು.